ಕರ್ನಾಟಕ ಹುಬ್ಬಳ್ಳಿ ವಿದ್ಯುತ್ ಸಂಸ್ಥೆಯಿಂದ 6 ಜೂನ್ 2026ರಂದು 560 ಪೋಸ್ಟ್ ಒಂದು ಹೊಸದಾಗಿ ನೋಟಿಸ್ ಅನ್ನು ಪ್ರಕಟ ಮಾಡಿದ್ದಾರೆ. ಅದರ ಬಗ್ಗೆನೇ ಚರ್ಚೆ ಮಾಡ್ತಾ ಇರೋದು. ಮಹಿಳಾ ಅಭ್ಯರ್ಥಿಗೆ ಪುರುಷ ಅಭ್ಯರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಇನ್ನೊಂದ್ಸಲ ಡೇಟ್ ನೋಡಿ, 6/6/2026 ಅಂದ್ರೆ 6 ಜೂನ್ 2026ರಂದು ಹುಬ್ಬಳ್ಳಿ ವಿದ್ಯುತ್ ಸಂಸ್ಥೆಯಿಂದ ನೋಟಿಸ್ ಆಗಿದೆ. ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ, ಏನ್ ಅಪ್ಡೇಟ್ ಬಂದಿದೆ ಎಲ್ಲ ಚರ್ಚೆ ಮಾಡೋಣ. ಯಾರ್ಯಾರು ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ದೀರಾ ಮತ್ತು ಲಿಸ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ, ಅದು ಅಂತ ಒಂದು ಎಲ್ಲ ಅಭ್ಯರ್ಥಿಗಳು ಕೊನೆ ತನಕ ನೋಡಿ. ಮತ್ತೆ ಯಾರು ಫಾಲೋ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಬಂದಿರುವಂತ ಫ್ರೆಶ್ ನೋಟಿಫಿಕೇಶನ್ ಇಲ್ಲಿ ಏನ್ ತಿಳಿಸ್ಕೊಟ್ಟಿದಾರಪ್ಪ ಅಂದ್ರೆ ಸುಮಾರು 560 ಪೋಸ್ಟ್ ಒಂದು. ಹೌದು, ಹುಬ್ಬಳ್ಳಿ ವಿದ್ಯುತ್ ಸಂಸ್ಥೆಯಲ್ಲಿ 560 ಪೋಸ್ಟ್ ಅಂದ್ರೆ ಅಕ್ಟೋಬರ್ 2024ರಲ್ಲಿ ನೀವು ಅಪ್ಲಿಕೇಶನ್ ಹಾಕಿದಂತ ಅಭ್ಯರ್ಥಿಗಳದೇ ಈ ಒಂದು ಅಪ್ಡೇಟ್ ಆಗಿದೆ. 2024 2026 ಅಲ್ಲ, 2024ರಲ್ಲಿ ಯಾವ ಒಂದು ವಿದ್ಯಾರ್ಥಿಗಳು ಈ ಒಂದು ಹುಬ್ಬಳ್ಳಿ ವಿದ್ಯುತ್ ಸಂಸ್ಥೆಯಲ್ಲಿ 560 ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರಲ್ಲ, ಅಂತ ಒಂದು ಅಭ್ಯರ್ಥಿಗಳದು 2025ರಲ್ಲಿ ಪರೀಕ್ಷೆ ನಡೆಸಿದ್ರು. ಆ ಒಂದು 2025ರಲ್ಲಿ ಜೂನ್ ತಿಂಗಳಲ್ಲಿ ಪರೀಕ್ಷೆ ನಡೆಸಿದ್ರು. ಈ ತಿಂಗಳು ಅಂದ್ರೆ 6/6/2026 ಈ ತಿಂಗಳಲ್ಲಿ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನ ಪ್ರಕಟ ಮಾಡಿದ್ದಾರೆ. ಹೌದು, ನಿಮ್ಮ ಹೆಸರಿರುವಂತ ಅಂತಿಮ ಆಯ್ಕೆ ಪಟ್ಟಿ, ಆ ಒಂದು ಅಂತಿಮ ಆಯ್ಕೆ ಪಟ್ಟಿ, ನೇಮಕಾತಿ ಆಯ್ಕೆ ಪಟ್ಟಿ ಇದೆಯಲ್ಲ, ಈ ಒಂದು ಅಧಿಕೃತ ವೆಬ್ಸೈಟ್ದಲ್ಲಿ ಚೆಕ್ ಮಾಡ್ಕೋಬಹುದು. ನಾನು ಹೇಳ್ತಿರೋಂಥ ಮಾಹಿತಿ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಎಲ್ಲರೂ ಕೂಡ ಇದೊಂದು ವೆಬ್ಸೈಟ್ದಲ್ಲಿ ಹೋಗಿ, ಹೆಜ್ಕಾಮ್ ವೆಬ್ಸೈಟ್ ಅಧಿಕೃತ ವೆಬ್ಸೈಟು, ಇಲ್ಲಿ ಹೋಗಿ ನಿಮ್ಮ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ, ಸೆಲೆಕ್ಟ್ ಆಗಿದ್ರಾ ಇಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಇದು ಹೊಸ ನೇಮಕಾತಿ ಅಲ್ಲ, ಹಿಂದ್ಗಡೆ ನೇಮಕಾತಿ ಆಗಿರೋದು, ಎಕ್ಸಾಮ್ ನಡೆಸಿರೋದು ಅದರದ್ದು ಅಪ್ಡೇಟ್ ಆಗಿರತ್ತೆ. 2024ರಲ್ಲಿ 560 ಪೋಸ್ಟಿಗೆ ನೇಮಕಾತಿ ಆಗಿತ್ತು. ಆ ಒಂದು ವರ್ಷ ಆದ್ಮೇಲೆ ಜೂನ್ 2025ರಲ್ಲಿ ಪರೀಕ್ಷೆ ಬರೆದ್ರಿ. ಅದ ನಂತರ ಈಗ ಒಂದು ವರ್ಷ ಆದ್ಮೇಲೆ ಈ ಒಂದು ಜೂನ್ನಲ್ಲಿ 6 ಜೂನ್ 2026ರಂದು ಇದರದ್ದು ನಿಮ್ಮೊಂದು ಅಂಕ, ಅದರ ಜೊತೆಯಲ್ಲೇ ನಿಮ್ಮೊಂದು ಹೆಸರು, ಅಂತಿಮ ನೇಮಕಾತಿ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ತಾತ್ಕಾಲಿಕವಾಗಿ. ಇಲ್ಲಿ ಬರೆದಿದ್ದಾರೆ ನೋಡಿ, ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ. ಇದು ಈ ಒಂದು ವೆಬ್ಸೈಟ್ದೊಳಗೆ ಚೆಕ್ ಮಾಡ್ಕೊಳ್ಳಿ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಂದು ಕರ್ನಾಟಕದಲ್ಲಿ KPTC ಅಲ್ಲಿ 1900ಕ್ಕಿಂತ ಅಧಿಕ ಪೋಸ್ಟ್ ಇದಾವೆ. ಆ ಒಂದು ನೇಮಕಾತಿ ಬಗ್ಗೆ ಮಾಹಿತಿ ಬಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ, ವೇಟ್ ಮಾಡಿ.